ವಿಜಯನಗರದ ಸಿಂಹ ಶ್ರೀಕೃಷ್ಣದೇವರಾಯನ ಅಪ್ರತಿಮ ಸಾಹಸ ಕಥೆ. ದಕ್ಷಿಣ ಭಾರತದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿ ರಾರಾಜಿಸುತ್ತಿತ್ತು. ಅಂತಹ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದ ಮಹಾನ್ ಚಕ್ರವರ್ತಿ ಶ್ರೀಕೃಷ್ಣದೇವರಾಯ ಆಳ್ವಿಕೆಯು ವಿಜಯನಗರದ ಇತಿಹಾಸದಲ್ಲಿ ಸುವರ್ಣ ಯುಗವೆಂದೇ ಪ್ರಸಿದ್ಧವಾಗಿದೆ. ಆತ ಕೇವಲ ಓರ್ವ ರಾಜನಾಗಿರದೆ ಅಪ್ರತಿಮ ಯೋಧ, ದಕ್ಷ ಆಡಳಿತಗಾರ, ಸಾಹಿತ್ಯ ಪ್ರೇಮಿ ಮತ್ತು ದೂರದೃಷ್ಟಿಯ ವ್ಯಕ್ತಿಯಾಗಿದ್ದನು. ಕೃಷ್ಣದೇವರಾಯನ ಬಾಲ್ಯದಿಂದಲೇ ಅಸಾಮಾನ್ಯ ಪ್ರತಿಭೆ ಗೋಚರಿಸಿತ್ತು. ಅವನ ಅಣ್ಣ ವೀರನರಸಿಂಹರಾಯನ ನಂತರ ಸಿಂಹಾಸನವೇರಿದಾಗ ಸಾಮ್ರಾಜ್ಯವು ಹಲವಾರು ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಎದುರಿಸುತ್ತಿತ್ತು. ಉತ್ತರದ ಬಹಮನಿ ಸುಲ್ತಾನರು, ಓಡ್ರ ಗಜಪತಿಗಳು ಮತ್ತು ಪೋರ್ಚುಗೀಸರೊಂದಿಗೆ ನಿರಂತರ ಸಂಘರ್ಷಗಳು ಸಾಮ್ರಾಜ್ಯಕ್ಕೆ ಕಂಟಕವಾಗಿದ್ದವು. ಆದರೆ ಕೃಷ್ಣದೇವರಾಯನು ಈ ಸವಾಲುಗಳನ್ನು ದೃಢ ಸಂಕಲ್ಪದಿಂದ ಎದುರಿಸಲು ಸಿದ್ಧನಿದ್ದನು. ಅವನ ಮೊದಲ ಮಹತ್ವದ ಸಾಧನೆಯೆಂದರೆ ರಾಯಚೂರು ದಂಡಯಾತ್ರೆ. ವಿಜಯನಗರಕ್ಕೆ ಆಯಕಟ್ಟಿನ ಪ್ರದೇಶವಾಗಿದ್ದ ರಾಯಚೂರು ದುರ್ಗವನ್ನು ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ವಶಪಡಿಸಿಕೊಂಡಿದ್ದ. ಕೃಷ್ಣದೇವರಾಯನು ತನ್ನ ಬೃಹತ್ ಸೇನೆಯೊಂದಿಗೆ ರಾಯಚೂರಿಗೆ ದಂಡೆತ್ತಿ ಹೋದನು. ಭೀಕರ ಯುದ್ಧ ನಡೆಯಿತು. ರಾಯನು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾ ಶತ್ರುಗಳನ್ನು ಧೈರ್ಯದಿಂದ ಎದುರಿಸಿದನು. ಅವನ ಸಾಹಸ ಮತ್ತು ಸಮರ್ಥ ನಾಯಕತ್ವದ ಪರಿಣಾಮವಾಗಿ ಆದಿಲ್ ಶಾನ ಸೇನೆಯು ಸಂಪೂರ್ಣವಾಗಿ ಸೋಲನುಭವಿಸಿತು. ರಾಯಚೂರು ವಿಜಯವು ಕೃಷ್ಣದೇವರಾಯನ ಯುದ್ಧ ಕೌಶಲ್ಯ ಮತ್ತು ಸಾಮ್ರಾಜ್ಯದ ಮಿಲಿಟರಿ ಶಕ್ತಿಯನ್ನು ಜಗತ್ತಿಗೆ ಸಾರಿತು. ಅದೇ ರೀತಿ ಪೂರ್ವ ಕರಾವಳಿಯಲ್ಲಿದ್ದ ಓಡ್ರ ಗಜಪತಿಗಳ ವಿರುದ್ಧದ ವಿಜಯಗಳು ಕೃಷ್ಣದೇವರಾಯನ ಶೌರ್ಯಕ್ಕೆ ಸಾಕ್ಷಿ. ಗಜಪತಿ ಪ್ರತಾಪರುದ್ರದೇವನು ಕಳಿಂಗದಿಂದ ತಮಿಳುನಾಡಿನವರೆಗೂ ತನ್ನ ಪ್ರಭಾವವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದನು. ಕೃಷ್ಣದೇವರಾಯನು ಹಲವಾರು ದಂಡಯಾತ್ರೆಗಳನ್ನು ಕೈಗೊಂಡು ಕೊನೆಗೆ ಗಜಪತಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ರಾಜ್ಯದ ಬಹುಭಾಗವನ್ನು ವಶಪಡಿಸಿಕೊಂಡನು. ಈ ಕಥೆಯು ಕೃಷ್ಣದೇವರಾಯನ ಸಾಹಸ ಮತ್ತು ಸಾಧನೆಗಳ ಒಂದು ಕಿರುಪರಿಚಯವಾಗಿದೆ. ನಮಸ್ಕಾರ.